ನೀರಿನಲ್ಲಿ ಕರಗುವಂತಹ ನಾರಿನಂಶ ಸಿಗುವಂತಹ ಆಹಾರವನ್ನು ಉಪಯೋಗಿಸಬೇಕು. ನೀರಿನಲ್ಲಿ ಕರಗದೇ ಇರುವಂತಹ ನಾರಿನಂಶ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಮೆಂತೆಯಲ್ಲಿ 50% ನಾರಿನಂಶ ಇದೆ. ಪ್ಯಾಷನ್ ಫ್ರೂಟಿನ ಸಿಪ್ಪೆಯಲ್ಲಿ 70% ರಿಂದ 80% ನಾರಿನಂಶವೇ ಇದೆ. ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಒಂದು ನಾರಿನ ಬಗ್ಗೆ ತಿಳ್ಕೊಳ್ಳೋಣ. ನಾರು ಅಂದರೆ ಈ ಬಳ್ಳಿ ಕಟ್ಟಲಿಕ್ಕಿರುವಂಥ ನಾರಲ್ಲ, ಹೊಟ್ಟೆಗೆ ನಾವು ತೆಗೆದುಕೊಳ್ಳುವಂತಹ ಡಯಟ್ರಿ ಫೈಬರ್, ಆಹಾರದಲ್ಲಿರುವಂತಹ ನಾರು. ನಮಗನ್ಸುತ್ತೆ ಫಸ್ಟು ತರಕಾರಿ ಎಲ್ಲ ನಾರು ಇರುತ್ತೆ, ಸೊ ಹಾಗಾಗಿ ತರಕಾರಿಯಲ್ಲಿರುವಂಥ ನಾರು ನಮಗೆ ಸಾಕಾಗತ್ತೆ. ಆದರೆ ಅದು ನೀರಿನಲ್ಲಿ ಕರಗದ ನಾರಿನಂಶವನ್ನು ಹೊಂದಿದೆ. ನೀರಿನಲ್ಲಿ ಕರಗುವ ನಾರಿನಂಶ ನಮಗೆ ಬೇಕು. ಇದು ನಮ್ಮ ಕೊಲಾನ್, ನಮ್ಮ ದೊಡ್ಡ ಕರಳಿಗೆ, ನಮ್ಮ ಸಣ್ಣ ಕರಳಿಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೆ. ತನ್ಮೂಲಕ ಆಟೋಇಮ್ಯೂನ್ ರೋಗಗಳನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೀರಿನಲ್ಲಿ ಕರಗುವಂತಹ ನಾರಿನಂಶ ಭಾಳ ಇಂಪಾರ್ಟೆಂಟ್ ಆತ್ಮೀಯ. ಉದಾಹರಣೆಗೆ ಮೆಂತೆಯಲ್ಲಿ 50% ನಾರಿನಂಶ ಇದೆ. ಅದರಲ್ಲಿ 25% ನೀರಿನಲ್ಲಿ ಕರಗುವಂಥ ನಾರಿನಂಶ. ಸೊ ಹಾಗಾಗಿ ಮೆಂತೆಯನ್ನು ಮೊಳಕೆ ಬರೆಸಿ ತಿನ್ನುವಂಥ ಹವ್ಯಾಸ ಅನೇಕರಲ್ಲಿದೆ. ಅದನ್ನು ಮುಂದುವರಿಸಿ, ಬಹಳ ಒಳ್ಳೆಯ ಅಭ್ಯಾಸ. ಅಗಸೆ ಬೀಜದಲ್ಲಿ ತುಂಬ ಒಳ್ಳೆಯ ಪೋಷಕಾಂಶ ಇದೆ. ಸೊ ಹಾಗಾಗಿ ಅಗಸೆ ಬೀಜದಲ್ಲಿರುವಂತಹ ಪೋಷಕಾಂಶ ಸಿಗಬೇಕು ಅಂದರೆ ಅಗಸೆ ಬೀಜವನ್ನು ಸರಿಯಾಗಿ ಹುರಿಯೋದಲ್ಲ, ಅದನ್ನು ಹಸಿಯಾಗಿದ್ದನ್ನೇ ಉಪಯೋಗಿಸುವಂಥದ್ದು. ಅದನ್ನು ನೀವು ಜ್ಯೂಸಿಗೆ ಹಾಕಿ ಅಥವಾ ಬೇರೆ ಅದರ ಪುಡಿಯನ್ನು ಮಾಡಿಕೊಂಡು, ಹಸಿ ಪುಡಿಯನ್ನೇ ಮಾಡಿಕೊಂಡು ನೀವು ಆಹಾರದೊಂದಿಗೆ ಸೇವಿಸಬೇಕು. ಸೊ ಹಾಗಾದರೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ಸಿಗುವಂಥ ಆಹಾರವನ್ನು ನಾವು ಉಪಯೋಗಿಸ್ಬೇಕು. ನಾವು ಇನ್ಯುಲಿನ್ ಅಂಥೇಳಿ ಒಂದು ನೀರಿನಲ್ಲಿ ಕರಗುವಂಥ ನಾರಿನಂಶವನ್ನು ಮಾಡಿದ್ದೇವೆ, ಚಕೋರಿಯಿಂದ ರೆಡಿ ಮಾಡಿದ್ದಾರೆ. ಸೊ ಆ ಒಂದು ಇನ್ಯುಲಿನ್ ಸುಮಾರು 2 ರಿಂದ 3 ಚಮಚ ರಾತ್ರಿ ಮಲಗುವಾಗ 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಬೆಳಗ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಕೊಟ್ಟಾಗ ಆಗುತ್ತೆ, ಜೊತೆಗೆ ಪೈಲ್ಸ್ನಂಥ ತೊಂದರೆಗಳು ಕಡಿಮೆ ಆಗುತ್ತೆ, ಆರೋಗ್ಯ ಪರಿಪೂರ್ಣ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಆದ್ಮೇಲೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ಇರುವಂತಹ ನೀವು ವಾಟರ್ ಸಾಲ್ಯುಬಲ್ ಫೈಬರ್ ಅಂತ ಹುಡುಕ್ಬೇಕು. ಈ ಲೋಳೆ ಬರುತ್ತೆ, ಬೆಂಡೆಕಾಯಿ, ಬಸಳೆ ಸೊಪ್ಪು, ಇದರಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನಂಶ ಸ್ವಲ್ಪ ಪ್ರಮಾಣದಲ್ಲಿದೆ. ಸೊ ಆ ಥರದ ತರಕಾರಿ, ಹಣ್ಣುಗಳು ಕೂಡ ಅನುಕೂಲ ಮಾಡಿಕೊಡುತ್ತೆ. ಹಣ್ಣುಗಳಲ್ಲಿ ನೀರಿನಲ್ಲಿ ಕರಗುವಂಥ ನಾರಿನಂಶ ಇದೆ. ಸೊ ಹಾಗಾಗಿ ಹಣ್ಣುಗಳನ್ನು ಸಾಕಷ್ಟು ಸೇವಿಸುವಂಥ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಸೊ ಹಾಗಾಗಿ ನೀರಿನಲ್ಲಿ ಕರಗುವಂತಹ ನಾರಿನಂಶ ನಮಗೆ ಭಾಳ ಮುಖ್ಯ. ನೀರಿನಲ್ಲಿ ಕರಗದೇ ಇರುವಂತಹ ನಾರಿನಂಶ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ಸೊ ಹಾಗಾಗಿ ನೀರಿನಲ್ಲಿ ಕರಗುವಂತಹ ನಾರಿನಂಶ ಇರುವಂಥ ಆಹಾರವನ್ನು ನಾವು ಹುಡ್ಕೊಳ್ಳೋಣ. ನಾವು ಗೂಗಲ್ ಸರ್ಚ್ ಮಾಡೋಣ, ವಾಟರ್ ಸಾಲ್ಯುಬಲ್ ಡಯಟ್ರಿ ಫೈಬರ್ ರಿಚ್ ಸೋರ್ಸಸ್ ಅಂತ ನೀವು ಹಾಕಿ ನೋಡಿ. ಹೀಗೆ ಹಾಕಿ ಅದ್ರ ಬಗ್ಗೆ ಸ್ಕಾಲರ್ಲಿ ಆರ್ಟಿಕಲ್ ಅಂತ ಹಾಕಿ. ಆರ್ಟಿಕಲ್ ತುಂಬ ಬರುತ್ತೆ, ತುಂಬ ಲೇಖನಗಳು ಬರುತ್ತೆ, ತುಂಬ ರಿಸರ್ಚ್ ಆರ್ಟಿಕಲ್ಸ್ ಬರುತ್ತೆ, ಭಾಳ ಒಳ್ಳೆಯದು. ಸೊ ಹಾಗಾದರೆ ನೀರಿನಲ್ಲಿ ಕರಗುವಂಥ ನಾರಿನಂಶ ಇರುವಂಥ ಆಹಾರವನ್ನು ನಾವು ಜಾಸ್ತಿ ಸೇವಿಸಿದಾಗೆ ನಮ್ಮ ಪರಿಪೂರ್ಣ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಾವು ಇವತ್ತಿನೆಲ್ಲ ಬದಲಾವಣೆಯನ್ನು ಮಾಡೋಣ. ನೀರಿನಲ್ಲಿ ಕರಗುವಂಥ ನಾರಿನಂಶ ಇರುವಂಥ ಆಹಾರವನ್ನು ಸೇವಿಸಲಿಕ್ಕೆ ಶುರು ಮಾಡೋಣ. ನಾನು ಹೇಳಿದಾಗೆ ಮೆಂತೆ ಇರ್ಬೋದು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಪ್ಯಾಷನ್ ಫ್ರೂಟಿನ ಸಿಪ್ಪೆಯಲ್ಲಿ 70% ರಿಂದ 80% ನಾರಿನಂಶವೇ ಇದೆ. ಅದ್ರ ಸಿಪ್ಪೆಯನ್ನು ಒಣಗಿಸಿಟ್ಕೊಂಡು ಪುಡಿ ಮಾಡಿ ಅದನ್ನು 1 ಚಮಚ ನೀರಿನಲ್ಲಿ ಕರಗಿಸ್ಕೊಂಡು ಕುಡಿದು ಬಿಟ್ರೆ ಸಾಕಷ್ಟು ನೀರಿನಲ್ಲಿ ಕರಗುವಂಥ ನಾರಿನಂಶ ಸಿಗುತ್ತೆ. ಒಳ್ಳೆಯ ಉಪಾಯ ಅಲ್ವಾ? ಪ್ಯಾಷನ್ ಫ್ರೂಟ್ ಎಲ್ಲ ನಾವು ಈ ಒಂದು ನರ್ಸರಿಗಳಲ್ಲಿ ಪ್ಯಾಷನ್ ಫ್ರೂಟ್ದು ಗಿಡ ಸಿಗತ್ತೆ. ನೀವು ಬಳ್ಳಿ ಹಾಕಿದ 2 ರಿಂದ 3 ತಿಂಗಳಲ್ಲಿ ಅದು ಕಾಯಿ ಹಣ್ಣು ಬಿಡುತ್ತೆ. ಸೊ ಈ ಹಣ್ಣನ್ನು ತೆಗೆದುಕೊಂಡು ಒಳಗಡೆ ಇದನ್ನು ಪಾನಕ ಮಾಡಿ ಕುಡೀರಿ. ಹೊರಗಡೆ ಸಿಪ್ಪೆಯನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು ಒಂದು ಡಬ್ಬದಲ್ಲಿ ತುಂಬಿಕೊಂಡು ದಿನ 1 ಸ್ಪೂನ್ ತೆಗೆದುಕೊಳ್ತಾ ಬನ್ನಿ. ಬಹಳ ಒಳ್ಳೆಯ ಬದಲಾವಣೆ ನೋಡ್ಬೋದು. ಹಾಗಾಗಿ ನಾರಿನಂಶ ಬಹಳ ಮುಖ್ಯ. ಸೊ ಒಳ್ಳೆಯ ನಾರಿನಂಶ ಅದು ನೀರಿನಲ್ಲಿ ಕರಗುವಂಥ ನಾರಿನಂಶ. ಸೊ ಅದನ್ನು ನಾವು ಜಾಸ್ತಿ ಉಪಯೋಗಿಸೋಣ. ಖಂಡಿತವಾಗಿ ನಮ್ಮ ಆರೋಗ್ಯ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಲಬದ್ಧತೆ ಕಡಿಮೆ ಆಗುತ್ತೆ, ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ನಮ್ಮ ಹೊಟ್ಟೆಯ ಆರೋಗ್ಯ ಇಂಪ್ರೂವ್ ಆಗುತ್ತೆ,
ಚರ್ಮದ ಕಾಯಿಲೆಗಳು ಕಡಿಮೆ ಆಗುತ್ತೆ, ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಜೊತೆಗೆ ಒಳ್ಳೆಯ ಗಟ್ಟಿನಿಂದಾಗಿ, ಒಳ್ಳೆಯ ಕರುಳಿನಿಂದಾಗಿ ಸೆರೆಟೋನಿನ್ ಅನ್ನುವಂಥದ್ದು ಒಳ್ಳೆಯ ಹಾರ್ಮೋನ್ ಬಿಡುಗಡೆ ಆಗಿ ಅದು ಮಿದುಳಿಗೆ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಪರಿಪೂರ್ಣ ಆರೋಗ್ಯ ನಮ್ದಾಗತ್ತೆ. ಸೊ ಹಾಗಾಗಿ ನಾವು ನೆನಪಿಟ್ಕೊಳ್ಳೋಣ, ನೀರಿನಲ್ಲಿ ಕರಗುವಂಥ ನಾರಿನಾಂಶವನ್ನು ಜಾಸ್ತಿ ಸೇವಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.